ಅಲ್ಲ ನಿಮಗೆ ಅಂತ ಆತ ಮರ ಒಳ್ಳೆ ಮರಗಟ್ಟು ನಿಂತರಂಗೆ ನಿಂತಿರಲ್ಲ, ಏನು ಗೊತ್ತೇ ಇಲ್ಲ ಅನ್ಬೇಕು ನೀವು ನಿಂತಿದ್ದು ನೋಡಿದ್ರೆ. ಇಷ್ಟು ದಿವಸ ಆ ಥರ ಮಾತಾಡ್ತಿದ್ರಿ, ಬೇಡ ಸುಮ್ಮನಿರಿ ಅಂತ ಹೇಳಿದ್ರೆ ಹೇಳ್ದಾರ ಮಾತು ಕೇಳಿದ್ದೆ. ನನಗೆ ನನ್ನ ಹತ್ರ ಅಷ್ಟು ರೀತಿ ಹೇಳ್ತಿದ್ರಪ್ಪ, ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು, ಎಲ್ಲ ಹಿಂಗೆ ತಾಯಿ ಮಗ ಈ ಥರ ಮಾಡ್ತೀರಿ ಅಂತ. ಈಗ ನೋಡಿದ್ರೆ ಸುಮ್ಮನೆ ನಿಂತೀರಿ. ಆ ಥರ ನಂಗೆ ಹೇಳ್ತಾ ಇದ್ದಾನೆ. ಏನು ನಾನೇ ಎಲ್ಲ ಹೋಗಿ ಕೇಂದ್ರ ಮುಂದೆ ನಿಂತಿದ್ದು ಮಾಡಿನೇ ಅನ್ಬೇಕು. ಹಾಗೆ ನಾ ಎಂದಾರು ಒಂದು ದಿವಸ ನಾನು ಹೇಳಿದ್ದೌದಾ ಆ ಸುದ್ದಿ? ಹಿಂಗೆ ಬಂಗಾರ ಬೆಳ್ಳಿ ಎಲ್ಲ ತಂದು ತೋರಿಸ್ತಿದ್ದೆ, ತೆಗೆದು ಜಾಪತ್ನ ಮಾಡಿ ಇಟ್ಟೀನಿ. ನಾನೇ ಹೇಳಿನಿ ಬೇಕಂಬಷ್ಟೇ ಕೊಟ್ಟಾರೆ ನೋಡಿ ಹಂಗೆ ಹಿಂಗೆ ಅಂತ. ಅಷ್ಟು ಬಿಟ್ಟರೆ ಈ ಕೊಟ್ಟಿದ್ದೇ ಸಾಲದ ಮಾಡಿದ್ದೇ ಸಾಲದ ಅಂತ ನಾನು ಯಾವತ್ತಾರು ಹೇಳಿನ? ಇದು ಯಾಕೆ ಈ ಥರ ಮಾಡ್ತೀರಿ ನೋಡೋಣ ಎಲ್ಲ ಸೇರ್ಕೊಂಡ? ನನ್ನಿದ್ರೆ ಆ ಥರ ಭಾಷಣ ಮಾಡ್ದಂಗೆ ಮಾಡ್ತಿದ್ರಪ್ಪ. ಅದಕ್ಕಾಗಿ ನಾವು ಒಪ್ಕೊಂಡಿದ್ದೆ, ಇದಕ್ಕಾಗಿ ಒಪ್ಕೊಂಡಿದ್ದೆ, ಅವ್ರು ಕೊಡ್ತೀನಿ ಅಂದಿದ್ರು ನಿನ್ನ ಮಗ ಬೇಡ ಅಂದ ಅಂತ. ಈಗೇನು ಹಿಂಗೆ ನಿಂತಿರಲ್ಲ? ಹೇಳಿ, ಮಗನ ಹತ್ರ ಹೇಳಿ ನೋಡೋಣ. ನೀವು ಎಂತ ಬೇಕಾದ್ರೂ ಮಾತಾಡ್ಕೇಳಿ, ನನ್ನ ಮಾತ್ರ ಮದ್ದಿಗೆ ತರಬೇಡಿ ಹೇಳಿನಿ ನಾನು. ಮತ್ತೆ ಮೊದಲೇ ನನಗೆ ತಲೆ ಕೆಟ್ಟು ಬೇಜಾರಾಗಿ ಬೇಡ, ನಾಳೆ ಮನೆಗೊಂದು ಹೋಗ್ಬೇಕಿತ್ತು, ಅದು ಹೋಗೋಕ್ಕಾಗಲ್ಲ. ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೆ. ನೀವು ಹೇಳ್ತಿದ್ರಿ ಅಂದರೆ ನಾನೇನು ಹೊತ್ಕೊಂಡು ಹೋಗ್ತೀನ? ನನ್ನ ಹೆಣಕ್ಕೆ ಹಾಕಿ ಸೊಡೋಕ್ಕೇನು ಬೇಡ, ಇಲ್ಲಿ ಇದ್ದವ್ರಿಗೆ ಒಳ್ಳೇದಾಗಲಿ ಅಂತಲೇ ಹೇಳಿದ್ದು ನಾನು. ಏನು ಬಂದ್ರೆ ನಂಗೆ ಒಬ್ಬನಿಗೆ ಬತ್ತಿತ್ತಾ? ನಿಂಗೆ ಗೊತ್ತಿರಲ್ಲ? ಎಲ್ಲರಿಗೂ ಮನ್ಸೊಳಗೆ ಆಸೆ ಇರೋಕ್ಕದೆ ಎಷ್ಟು ಆಗ್ತದೆ ಅಷ್ಟು ಒಳಗೆ ಹಾಕೋಣ ಅಂತ. ಇದ್ರೆ ನನ್ನೊಬ್ಬನ ನಿಷ್ಠೂರ ಮಾಡೋಕೆ ನೋಡ್ತೀರಿ ಅಷ್ಟೇ. ನಾನೇನು ಯಾರು ಕೊಳ್ಳಪಟ್ಟಿ ಹಿಡ್ದೇನು ಕೇಳೋಕ್ಕೆ ಹೋಗಲ್ಲ. ಹೇಳಿದರು ಮೊದಲೇ ಸೆಟ್ಲ್ಮೆಂಟ್ ಮಾಡೋಕ್ರೆ ಮುಂಚೆ ಹಿಂಗೆ ಇಂತಿಷ್ಟು ಅದೇ ಮದುವೆ ಆದ ದಿನ ಬೆಳಿಗ್ಗೆನೇ ಅದು ನಿಮಗೆ ನಿಮ್ಮ ಪಾಲೆಯೇ ಅಂತ ಹೇಳಿದರು. ಏನಾದರೂ ಸುದ್ದಿ ಇಲ್ಲಲ್ಲ ಅಂತ ಒಂದು 2 ಸತಿ ಎಂಥದ್ದು ಹೇಳಿದ್ನೇನು. ಆಮೇಲೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ನನ್ನಷ್ಟಕ್ಕೆ ನಾನಿದ್ದೆ. ಈಗ ಎಂತಕ್ಕೆ ಬಂದ್ಕೊಂಡು ನನ್ನ ಹತ್ರ ಹಾಗೆ ಕೇಳ್ತಿದ್ದೀಯಲ್ಲ? ಯಾರು ಎಂಥವ್ರು ತಂದ್ಕೊಳ್ಳಿ, ಬಿಟ್ಕೊಳ್ಳಿ, ನನಗೇನು? ಈಗ ನನಗೆ ಹೇಳ್ತೀಯಲ್ಲ, ನೀನೇ ಹೋಗಿದ್ದೆ ಮೊನ್ನೆ ಸೊಸೆ ಮನೆಗೆ ಜೊತೆ ಕೇಳೋಕ್ಕೆ ಅಂಥೇಳಿ ನಾ ಬಂದಿದ್ನಾ? ನನಗೆ ಎಂತಕ್ಕೆ ಹೇಳ್ತಿದ್ದೀಯ ಈಗ? ಎಂತ ಹೇಳಿದ್ರೆ ನೀವು? ನಾನು ಮೊನ್ನೆ ಅದ್ರ ಜೊತೆ ಅದ್ರ ತವ್ರ ಮನೆಗೆ ಹೋಗಿದ್ದು, ನಮಗೆ ಆಸ್ತಿ ಬರ್ಕೊಡಿ ಅಂತ ಹೇಳಕ್ಕಂತ ಹೋಗಿದ್ನಾ? ಎಂತ ನಿಮ್ಮ ಹತ್ರ ಹೇಳೋಗಿದ್ನ? ನಾನು ಹೇಳೋಗಿದ್ನಂದ್ರೆ ಪಾಮಾದಷ್ಟಿಗೂ ಅದು ಹೋಗಿ ಎಲ್ಲ ಅದು ಕೇಳಿದ್ದು ನಾನು ಎಷ್ಟೊತ್ತಿಗೆ ಕೇಳ್ತಾ ಏನು ಮಾಡ್ತಾ ನಂಗಂತೂ ಗೊತ್ತಿಲ್ಲ. ಆದರೆ ತಾಯಿ ಬಂದು ನನ್ನ ಹತ್ರ ಹಿಂಗೆ ಅಂತ ಹೇಳೋ ತನಕ ಅದರ ಸುದ್ದಿ ಸುಲಾಕ ಗೊತ್ತಿಲ್ಲ ನನಗೆ. ನಾ ಮನಸ್ಸಲ್ಲಿಗೆ ಏನೋ ಮಾಡಲ, ಹಿಂಗೆ ಹೋಗ್ಬೇಕು ಅವ್ರ ಮನೇಲಿ, ಹಿಂಗೆ ಕೇಳ್ಕಿ ಬರಬೇಕು ಅಂತ. ಅದು ನಂಗೆ ಮನೇಲೇ ಹೊರಡೋಕ್ಕಿಂತ ಮುಂಚೆ ಗೊತ್ತಿದ್ದಿದ್ರೆ ಸೌಜನ್ಯ ಇದಕ್ಕಾಗಿ ಹೋಗ್ತಾ ಇದೆ ಅಂಥೇಳಿ ನನ್ನ ಅಪ್ಪ ನಾಳೆ ಮನೆ ಮೆಟ್ಲು ಕೆಳಗಿಳಿತಿರ್ಲ. ನಾ ಹೋಗೋಕ್ಕೆ ಇರಲಪ್ಪ, ನಾ ಬರೋಲ್ಲ ಮಾರತಿ, ನೀನು ಎಂಥವ್ರು ಮಾಡ್ಕೆ ಅಂತಿದ್ದೆ. ಅನಿವಾರ್ಯ ಈಗ ಹೋಗಲೇಬೇಕು ಅಂತ ಹಠ ಮಾಡ್ತದೆ. ಮೊದಲೇ ಹಿಂಗಿದ್ದಳು, ಈಗ ಒಬ್ಬಳನ್ನೇ ಕಳ್ಸೋದು ಹೆಂಗೆ ಅಂಥೇಳಿ ನಾನು ಹೋಗಿದ್ದು ಬಿಟ್ಟರೆ, ಅದು ಇವನು ಹೇಳಿದ್ನಲ್ಲ ಹಂಗಾಗಿ ಹೋದೆ, ಇಲ್ಲದೆ ನಾನು ಹೋಗೋಕ್ಕೆ ಇರಲ್ಲ. ಇಷ್ಟು ಲ್ಯಾಕ್ ಹೇಳಿಬಿಟ್ರಲ್ಲ ನೀನು ಹೋಗಿದ್ದೆ ಅಂತ. ನೀವು ದಪ್ಪ ಆದ್ರೆ ರೊಟ್ಟಿ ಸುಡ್ತೀರಿ, ತೊಳು ಆದ್ರೆ ದೋಸೆ ಹೊಯ್ತೀರಿ. ಅಮ್ಮ, ಇದನ್ನೂ ಒಂದು ನೋಡಿ, ನಾನು ನಿನ್ನ ಹತ್ರ ಕೇಳಬೇಕು ಅಂತ ಮಾಡಿದ್ದೆ. ಸತ್ಯ ಹೇಳು, ದಾರಿ ಮೇಲೆ ಹೋಗೋಷ್ಟೊತ್ತಿಗೂ ಅವಳು ಹೇಳ ನಿನ್ನ ಹತ್ರ ನಾನು ಇದಕ್ಕಾಗಿ ಹೋಗ್ತಿದ್ದೀನಿ ಅಂತ ಹೇಳ ನಂಗೆ ಅದು ನಂದು ಹೇಳು. ಇಷ್ಟ ತನಕ ಎಂತ ಹರಿಕತೆ ಹೇಳಿದ್ನ ನಾನು? ಮತ್ತೆ ಹೇಳ ನನ್ನ ಹತ್ರ ಅದು ಏನೂ ಹೇಳ. ಅದೇ ಹೇಳಿದ್ನಲ್ಲ, ನಾನು ಯಾವ್ದಾರು ಫೋಟೋ ಗೀಟ ಮುಟ್ಟು ಪ್ರಮಾಣ ಮಾಡಿಬಿಡ್ತೀನಿ ಮತ್ತಷ್ಟೇಯ. ಮತ್ತೆ ಅದಕ್ಕೆ ಹೇಳಿದ್ದ್ಯಾರು? ಆಸ್ತಿ ಅವ್ರ ಮನೆಯಿಂದ ಕೊಡ್ಲಾ ಅಂತ ಹೇಳಿ ನಮ್ಮನೇಲಿ ಎಲ್ಲರಿಗೂ ಸಿಟ್ಟದೆ ಅಂತ ಅದಕ್ಕೆ ಹೇಳಿದ್ದ್ಯಾರು? ಸೌಜನ್ಯಗೆ ಹೇಳಿದ್ದ್ಯಾರು? ನಂಗೆ ಹೇಳು ನೋಡು, ಇರೋ ವಿಚಾರ ಹೇಳ್ತೀನಿ ನಾನು. ನಿನ್ನಪ್ಪ ಯಾವುದೊಂದಕ್ಕೂ ಅದ್ರ ಹತ್ರ ಸಿಟ್ಗುತ್ತಾ ಇದ್ರು. ಒಂದು ಕಾಪಿ ತಗೊಂಡು ಹೋಗಿ ಕೊಟ್ಟರು ಸಸುತ್ರ ತೆಗೋತಿರ್ಲ, ತಿಂಡಿ ಇಕ್ಕು ಅಂತ ಹೇಳ್ತಿರ್ಲ. ಅದು ಅಡುಗೆ ಮನೇಲಿ ಇದ್ದರು ನನ್ನೇ ಬಂದು ಕರಿತಿದ್ರು. ಒಂದು ಲೋಟ ನೀರು ಬೇಕಂದ್ರು ಅದು ಕೊಟ್ಟರು ಒಂಥರ ಸಿಟ್ಟೇ ಮಾಡ್ತಿದ್ರು. ಅದಕ್ಕೆ ಕೇಳ್ತಿರ್ತದೆ ನಾನು, ನನ್ನ ಮೇಲೆ ಯಾಕೆ ಇವ್ರು ಹಿಂಗೆ ಸಿಟ್ಟು ಮಾಡ್ತಾರೆ, ಅದರ ಅಪ್ಪನೂ ಮನೇಲಿ ಸಿಟ್ಟು ಮಾಡೋದಂತೆ, ಹಾಗೆ ಎಲ್ಲ ಅಂದರೆ ಹೆಂಗೆ ಕಷ್ಟ ಸುಖ ಹೇಳ್ಕಿತ್ತಲ್ಲ. ಆವಾಗ ಹೇಳಿದೆ, ಅಂತಕ್ಕೆ ಅಂತ ಹೇಳಿ ಅಂತ ಪಟ್ಟೆ ಹಿಡಿದು ಕೂತು ಬಿಡ್ತು. ನಾನು ಸುಮಾರು ಹೊತ್ತು ಸುಮ್ಮನೆ ಅಂದೆ, ಸುಮ್ಮನೆ ಯಾಕೆ ಅವ್ರು ಸಿಟ್ಟು ಮಾಡ್ತಾರೆ, ನಾನು ಒಬ್ಬಳ ಹತ್ರನೇ ಯಾಕೆ ಸಿಟ್ಟು ಮಾಡ್ತಾರೆ ಅನ್ನಕ್ಕೆ ಹಾಕಿತ್ತು. ಆವಾಗ ಹೇಳಿದೆ,
ಹಿಂಗೇನೋ ಮಾರತಿ ನಿನ್ನ ಅಪ್ಪ ಅವ್ವ ಮದುವೆ ಆಗೋಷ್ಟೊತ್ತಿಗೆ ಇಂಥದ್ದು ಏನೋ ಕೊಡ್ತೀವಿ ಅಂತ ಹೇಳಿದ್ರಂತೆ, ಈಗ ಕೊಡ್ಲಂತೆ, ಅದಕ್ಕೆ ನಿನ್ನ ಮಾವಗೆ ಸಿಟ್ಟು ಅಂದೆ. ಅಷ್ಟೇ ಬಿಟ್ಟರೆ ನೀನು ಹೋಗು ಮನೆಗೆ ಹೋಗಿ ಕೇಳು, ಇವನ್ನೆಲ್ಲ ನಾನು ಏನೂ ಹೇಳಿಲ್ಲ. ನೋಡು ಮತ್ತೆ ಹೇಳ್ತೀಯಲ್ಲ, ನಾನು ಹೇಳಕ್ಕೆ ಬಂದಿದ್ದೆ ಅದ್ರ ಹತ್ರ. ಏನು ಸಿಟ್ಟು, ಎಂತ ಸಿಟ್ಟು ಮಾಡಿದ್ದೆ ನನಗೆ? ಹಂಗೆ ಹೊಸಬಿ ಅದು ಅದ್ರ ಹತ್ರ ಎಲ್ಲ ಸರಿ ಆಗ್ತಿರಲಿಲ್ಲ, ಅದಕ್ಕೆ ನೀನೇ ಬಂದು ಕೊಡು ಅಂತಿದ್ದೆ. ಅದ್ರಲ್ಲಿ ಸಿಟ್ಟೇನು ಬಂತ? ನಿಂಗೆ ಹೇಳೋಕ್ಕಾಗಲ್ಲ? ಅದೆಂತ ಸಿಟ್ಟು ಮಾಡ್ತಾರೆ ಸುಮ್ಮನೆ, ಅದು ಏನು ತಿಳ್ಕೊಬೇಡ ಅಂತ ಹಿಂಗೆ ಹೇಳ್ಬೋದಿತ್ತಲ್ಲ. ಹಿಂಗೆ ಅಂತಾನೆ ಯಾಕೆ ಹೇಳಿದೆ? ಹಿಂಗೆ ಅಂತ ಯಾಕೆ ಹೇಳಿದೆ ಅಂದರೆ, ನಿಮ್ಮಂಗೆ ಸುಳ್ಳು ಸಟ್ಟೆ ಹೇಳಕ್ಕೆ ಬರೋಲ್ಲ ನನಗೆ. ಮಾತು ಕೇಳಕ್ಕೆ ಹಾಕಿತ್ತಲ್ಲ, ಅದಕ್ಕೆ ನಾನು ಹೇಳಿದೆ. ಅದೇ ನಾನೇನಾದ್ರು ಸುಳ್ಳು ಹೇಳಿದ್ನಾ? ನೀವು ಸಿಟ್ಟು ಮಾಡಿ ಸುಳ್ಳ? ಎಷ್ಟು ಹೊತ್ತಿಗೆ ನೋಡಿದ್ರೆ ಎಲ್ಲರೂ ಒಂದು ಚೂರು ಒಬ್ಬಳೇ ಈಗ ನಾನು ಇದ್ದೆ ಅಂದರೆ ಬಂದ್ಕೊಂಡು ಅಯ್ಯೋ ಅದನ್ನು ಕೊಡ್ತೀನಿ ಅಂದಿದ್ರೆ ಅವ್ರ ತಾಯಿ ಮನೆಯಲ್ಲಿ ನೀನು ಹೇಳಲ್ಲ, ನಿನ್ನ ಮಗಗೆ ನೀನು ಹೇಳು, ಇಂತಿಷ್ಟು ಬರಬೇಕು ನಮ್ಮ ಪಾಲು ತರಕ್ಕೆ ಹೇಳು, ಅವನ್ನೆಲ್ಲ ಹೇಳಿ ಸುಳ್ಳ ನೀವು ಹೇಳಿ ಸುಳ್ಳ? ಇದ್ದ ವಿಚಾರ ಯಾವತ್ತಾರು ಗೊತ್ತಾಗಬೇಕಲ್ಲ, ಇವತ್ತೇ ಗೊತ್ತಾಗಲಿ ಅಂತ ನಾನು ಹೇಳಿದ್ದೌದು. ಅಷ್ಟು ಬಿಟ್ಟರೆ ನಂಗೆ ಅದಕ್ಕೂ ಮುಂದಿಂದ ಏನೂ ಗೊತ್ತಿಲ್ಲ. ನೀವೆಲ್ಲರೂ ಸೇರ್ಕೊಂಡು ನನ್ನ ಕೊಲೆ ಕೊಡೋಕೆ ಮಾಡಬೇಡಿ. ನೋಡಿ ಹೇಳೀನಿ, ಬರಲಿ ಅದು ಮನೆಗೆ ಬರಲಿ, ಅದ್ರ ಕೈಲೇ ಹೇಳಿಸ್ತೀನಿ ಬೇಕಾರೆ. ನಂಗೆ ಏನಾರು ಇದ್ರ ಸುದ್ದಿ ಗೊತ್ತಿತ್ತು, ಅದು ಮನೆಗೆ ಹೋದಾಗ ನೀನು ಕೇಳೋ ಹಿಂಗೆ ಮನೇಲಿ ಅಂತ ನಾನು ಹೇಳಿದ್ದೆ ಹೌದಂತಾದರೆ ನಿಮ್ಮ ಕಾಲಡಿ ಬಿದ್ದು ಪ್ರಾಣ ಕೊಡ್ತೀನಿ ನಾನು. ಹೇಳಿ, ನನಗೆ ಇದಕ್ಕಿಂತ ಹೆಚ್ಚಿನ್ನೇನೂ ಆಗಲ್ಲ. ಏನು ಬೇಕಾದ್ರೂ ತಿಳ್ಕೊಳ್ಳಿ, ನಂಗೆ ಅದು ಮನ್ಸಲ್ಲಿ ಇಲ್ಲೂ ಇಲ್ಲ. ಎಲ್ಲರೂ ಒಂದೊಂದು ಸತಿ ನೀವು ಹೇಳೋಷ್ಟೊತ್ತಿಗೆ ಹೌದೇನು ಅನ್ನಿಸ್ತಿತ್ತೆ, ಬಿಟ್ಟರೆ ನಾನೇನು ಜ್ಞಾನ ಮಾಡಲ್ಲ, ತರಬೇಕು ಅದು ಮನೆಯಿಂದ ಅಂತ. ಒಂದ್ಸತಿ ಜ್ಞಾನ ಮಾಡಿದ್ರೆ ಎಂತಕ್ಕಾಗಿ ಜೀವ ಬದುಕಿರ್ಬೇಕು ಅಂತ ಕಾಣ್ತದೆ. ಎಲ್ಲ ಕಡೆಯಿಂದನೇ ಹಿಂಗಾದರೆ ಸಾಕು ಸಾಕು, ಸ್ವಲ್ಪ ಸುಮ್ಮನಿರು. ಎಂತ ಅಷ್ಟು ಬಾಗರ್ದುಕ ಮಾಡೋಂಥದ್ದು ಏನು ಆಗಲ್ಲ. ಈಗ ಹೇಳಿದೆ ಅಷ್ಟೇ, ನೀ ಹೋಗಿದ್ದಲ್ಲ ಅಂತ. ಅಲ್ಲ ಅಂದಲ್ಲ, ಆತು ಬಿಡು ಅಲ್ಲಿಗೆ. ಈಗ ಒಂದು ಪಕ್ಷ ಹೇಳಿದ್ರು ಅದರಲ್ಲಿ ಏನು ತಪ್ಪೇನಿಲ್ಲ. ಊರಿಗೆ ಇಲ್ದಿದ್ನೆಲ್ಲ ನಾವೇನು ಹೇಳಕ್ಕೆ ಹೋಗಲ್ಲ, ಎಲ್ಲ ನಾಲ್ಕು ಕಡೆ ಇರೋಂಥದ್ನೇ. ಅದು ನಾವಾಗೇನು ಬಾಯಿ ಬಿಟ್ಟು ಹೇಳಿದ್ದೇನಲ್ಲ, ಅವರಾಗೆ ಹೇಳಿದ್ದು. ಮತ್ತು ನನಗೇನು ಇದಿತ್ತು ಆವಾಗ, ಈಗ ಇದೇ ಸಂಬಂಧ ಮಾಡಬೇಕು ಅಂತ. ಹೆಂಗೆ ಎಲ್ಲರಿಗೂ ಒಳ್ಳೇದಾಗ್ತದಲ್ಲ ಅಂತ ಮಾಡಿದೆ. ನಾನು ಹೋತ ತೊಗೊಂಡೋಗೋಕ್ಕಾಗಿ ಏನು ಇದು ಮಾಡಿದ್ದಲ್ಲ. ಅದು ಇಲ್ಲ ಇದು ಇಲ್ಲ ಆಯ್ತು. ಏನು ಈಗ ಒಂದು ಪಕ್ಷ ಕೇಳಿದ್ರೆ ನನ್ನಿದ್ರೆ ಬಂದು ಕೇಳಲಿ, ಇಲ್ಲಿ ಯಾರು ಹೇಳ್ತೀನಿ ನಾನು. ನೀವು ಹೇಳಿದ್ದು ಹೌದಾ ಸುಳ್ಳ ಕೇಳ್ತೀನಿ, ಉತ್ತರ ಕೊಡಲಿ ನನಗೆ. ಯಾರು ಒಬ್ಬರು ಸಿಕ್ದವ್ರ ಹತ್ರ ಮಾತಾಡಿ ಕಳಿಸ್ಬಿಟ್ರು ಆಗಲ್ಲ. ಏನೋ ಅದು ಹೇಳಿದ್ರಂತೆ, ನಾನು ನೋಡ್ತಿದ್ದೀನಿ ಅಷ್ಟೊತ್ತಿಂದ ಏನು ಒಬ್ರಿಗಿಂತ ಒಬ್ಬರು ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಅದೇ ಇದು. ಈಗ ಹೆಣ್ಣು ಅಂತ ಅದಾಗ ಯಾವತ್ತಾರು ಸಿಕ್ಕೋದು ಇವತ್ತೇ ಸಿಕ್ಕಲಿ ಅಂತ. ಈಗ ಅದ್ರ ಮೇಲೆ ಲೋನು ಪಾನು ಮಾಡಿ ಇನ್ನೊಂದು ಹೆಣ್ಣು ಮದುವೆ ಮಾಡಿ ಎಲ್ಲ ಮಾಡಿ ಕೈ ಕೂತ್ರೆ ಯಾರಿಗೆ ಹೇಳೋದು ಅವಾಗ? ಅದನ್ನು ತಗೊಂಡು ಎಂತ ಮಾಡೋದ? ಅದಕ್ಕೆ ನಾನು ಸ್ವಲ್ಪ ಜಾಗೃತಿ ಮಾಡಿದೆ. ಇದು ನಮಗೆ ಬಂದುಬಿಡಲಿ, ಆಮೇಲೆ ಉಳಿದಿದ್ರಲ್ಲ ಅವ್ರು ಏನಾದ್ರು ಮಾಡ್ಕೊಂಡ್ಲಿ, ಬೇಕಾದ್ರೆ ಮಾರೇ ಮದುವೆ ಮಾಡ್ಕೊಂಡ್ಲಿ ಅಂತ. ಹಾಗೆ ಅದಕ್ಕೆ ಈಗ ಮತ್ತೊಂದು ಹೆಣ್ಣಿಗೆ ಮದುವೆ ಆಗೋ ತನಕ ಇದ್ದರೆ ಇರ್ತದ ಎಲ್ಲ. ಈಗ ಅದಕ್ಕೂ ಒಂದು ಪಾಲು ಕೊಡ್ಬೇಕು ಅವಾಗ, ಎಲ್ಲ ಸಾಲನ್ನು ಸೇರಿಸಿ. ಹಂಗಾಗಿ ಹೇಳಿದ್ದು ನಾನು, ಆತಿಗೆ ಸುಮ್ಮನಿರು, ಬೇಡದಿರು ಬಿಟ್ಕೊಂಡ್ಲಿ, ನಾನೇ ನಿನ್ನ ಅದ್ರ ಸುದ್ದಿ ಹೇಳಕ್ಕೆ ಹೋಗಲ್ಲ. ಹಿಂಗೆ ಹೇಳಿ ಅದು ಬಿಟ್ಕೊಂಡು ನೀನು ಹೋದೆ, ನೀ ಕೇಳಕ್ಕಂತ ಹೋಗಿದ್ದೆ. ಸೊಸೆ ಹತ್ರ ಸೊಸೆಗೆ ನೀ ಹೇಳ್ಕೊಟ್ಟೆ ಕೇಳೋಕ್ಕೆ, ಅವನ್ನೆಲ್ಲ ಹೇಳಬೇಡಿ, ನನ್ನ ಕೊಲೆ ಕೊಡಬೇಡಿ. ಈಗ ಹೇಳಿದ್ರಲ್ಲ, ಇದು ಮಾತು, ಇದನ್ನೇ ಅದ್ರ ಕಿವಿ ಮೇಲೆ ಎಲ್ಲ ಬಿದ್ದದೆ. ಅದಕ್ಕೆ ಏನು ಮನೆಗೆ ಹೋಗಿ ಕೇಳೋದ ಏನು ಮಾಡೋದ ನಂಗೆ ಗೊತ್ತಿಲ್ಲ. ಅದೇ ಏನೂ ಇಲ್ಲದೆ ಅದ್ರ ತಾಯಿ ಹತ್ರ ನಾನು ಅನ್ಬಾರ್ದು ಮಾತೆಲ್ಲ ಅನ್ಸ್ಕಿ ಬಂದೀನಿ. ಇಲ್ಲಿ ನಿಮ್ಮ ಹತ್ರನೂ ಕೇಳ್ಕೊಂಡು ಕೂತ್ಕೋಬೇಕಾ ನಾನೀಗ? ನೀವು ಎಂತ ಬೇಕಾದ್ರೂ ಮಾತಾಡ್ಕೇಳಿ, ನಾನು ಬರೋಲ್ಲ ಇಲ್ಲಿ. ನಾನು ಹೋಗ್ತೀನಿ, ನನ್ನ ಕೆಲಸ ನಾನು ನೋಡ್ಕೊತೀನಿ. ನೀನು ಅಷ್ಟಯ್ಯ, ಏನು ಅಪ್ಪ ಬರಲಿ ಮಾತಾಡಬೇಕು ಅಂತಿದ್ದಲ್ಲ, ಮಾತಾಡ್ಕೇಳಿ. ನಿನ್ನ ಅಪ್ಪ ಬಂದು ನನ್ನಿದ್ರೆ ಹೇಳೋದಾತು, ನೀನು ಬಂದು ನನ್ನಿದ್ರೆ ಹೇಳೋದಾತು. ಎಂತಾರು ಒಂದು ತಲೆಗೆ ಬಂದಿದ್ದೆ ಸಮಾಧಾನ ಆಗಲಿ ಅಂತ ನಾನೇನಾರು ಹೇಳ್ದೆ ಕೂಡಲೇ ಅದನ್ನೇ ಹಿಡ್ಕೊ ಕೂತ್ಕೋತೀರಿ. ನೀ ಯಾವತ್ತು ಹಂಗೆ ಹೇಳಿದ್ದೆ, ನೀ ಯಾವತ್ತು ಹಿಂಗೆ ಹೇಳಿದ್ದೆ ಅಂತ. ನಂಗೆ ಆ ರಗಳೇ ಬೇಡ. ನೀವೇ ಮಾತಾಡ್ಕೇಳಿ, ಎಂತ ಬೇಕಾದ್ರೂ ಮಾತಾಡ್ಕೇಳಿ, ತೀರ್ಮಾನ ಮಾಡ್ಕೇಳಿ. ನಾನು ತಲೆ ಹಾಕಕ್ಕೆ ಬಂದ್ರಿ ಯಾಕೆ? ನಂಗೆ ಸಾಕಾಗೋಗ್ಯದ ದೇವ್ರ ಕೈಲೆಲ್ಲ ಉರ್ದು ಪಾಪ ಕಾಣ್ಬೇಡ ಪುಣ್ಯ ಕಾಣ್ಬೇಡ, ನಾನು ಇಷ್ಟು ರಾಬಕ್ಕೆ ಎಲ್ಲರ ಮಧ್ಯೆ. ಎಂತದ
ಎಂತ ಮಾತಾಡ್ಬೇಕು ಅಂತಿದ್ದಂತಲ್ಲ ಎಂತ ಏನು ಈಗಲೇ ಹೆದರ್ಸಂಗೆ ಆಗೋದ್ರಾ? ನಾ ಕಾಸು ಆತೇನ ಕೈಯಲ್ಲಿ ಅದಕ್ಕೆ ಏನು ಮಾತಾಡ್ಬೇಕು ಹೇಳು ನೋಡ, ನಂಗೆ ಉತ್ತರ ಕೊಡೋಕೆ ಆತದ ಆಗಲ್ಲ ನೋಡ್ತೀನಿ.